ಮೊದಲನೇ ಪ್ರಶ್ನೆ, ಭಾರತದ ದೊಡ್ಡ ಗಾಜಿನ ಸೇತುವೆ ಎಲ್ಲಿದೆ? ಆಪ್ಷನ್ಗಳು: ಎ ಊಟಿ, ಬಿ ಸಿಮ್ಲಾ, ಸಿ ಕನ್ಯಾಕುಮಾರಿ, ಡಿ ಡಾರ್ಜಿಲಿಂಗ್. ಸರಿಯಾದ ಉತ್ತರ ಆಪ್ಷನ್ ಸಿ ಕನ್ಯಾಕುಮಾರಿಯಲ್ಲಿ ಗಾಜಿನ ಸೇತುವೆ ಇದೆ. ಎರಡನೇ ಪ್ರಶ್ನೆ, ಕೃಷಿಯಲ್ಲಿ 100% ಸಾವಯವ ಬಳಸುವ ರಾಜ್ಯ ಯಾವುದು? ಆಪ್ಷನ್ಗಳು: ಎ ತ್ರಿಪುರ, ಬಿ ಸಿಕ್ಕಿಂ, ಸಿ ಮಿಜೋರಾಂ, ಡಿ ಗೋವಾ. ಸರಿಯಾದ ಉತ್ತರ ಆಪ್ಷನ್ ಬಿ ಸಿಕ್ಕಿಂನಲ್ಲಿ 100% ಸಾವಯವ ಕೃಷಿಯನ್ನು ಮಾಡುತ್ತಾರೆ. ಮೂರನೇ ಪ್ರಶ್ನೆ, ಶಾಂತಿನಾಥ ಬಸದಿ ಎಲ್ಲಿದೆ? ಆಪ್ಷನ್ಗಳು: ಎ ಮೂಡುಬಿದ್ರೆ, ಬಿ ಕಾರ್ಕಳ, ಸಿ ಶ್ರವಣಬೆಳಗೊಳ, ಡಿ ಮೇಣೂರು. ಸರಿಯಾದ ಉತ್ತರ ಆಪ್ಷನ್ ಎ ಮೂಡುಬಿದ್ರೆಯಲ್ಲಿದೆ. ನಾಲ್ಕನೇ ಪ್ರಶ್ನೆ, ಭಾರತದ ಅತಿ ಎತ್ತರವಾದ ಅಂಚೆ ಕಚೇರಿ ಎಲ್ಲಿದೆ? ಆಪ್ಷನ್ಗಳು: ಎ ಶ್ರೀನಗರ, ಬಿ ಸಿಕ್ಕಿಂ, ಸಿ ಕಾರ್ಗಿಲ್, ಡಿ ತವಾಂಗ್. ಸರಿಯಾದ ಉತ್ತರ ಆಪ್ಷನ್ ಬಿ ಸಿಕ್ಕಿಂನಲ್ಲಿ ಎತ್ತರವಾದ ಅಂಚೆ ಕಚೇರಿ ಇದೆ. ಐದನೇ ಪ್ರಶ್ನೆ, ಭಾರತದ ಜನಗಣತಿ ಯಾವಾಗ ಆರಂಭವಾಯಿತು? ಆಪ್ಷನ್ಗಳು: ಎ 1861, ಬಿ 1873, ಸಿ 1872, ಡಿ 1902. ಸರಿಯಾದ ಉತ್ತರ ಆಪ್ಷನ್ ಸಿ 1872ರಲ್ಲಿ ಜನಗಣತಿ ಆರಂಭವಾಯಿತು. ಆರನೇ ಪ್ರಶ್ನೆ, ಭಾರತದ ಮೊದಲ ಉಪಗ್ರಹ ಉಡಾವಣಾ ಕೇಂದ್ರ ಯಾವುದು? ಆಪ್ಷನ್ಗಳು: ಎ ಅಲಹಾಬಾದ್, ಬಿ ತಿರುವನಂತಪುರಂ, ಸಿ ಶ್ರೀಹರಿಕೋಟ, ಡಿ ಹೈದರಾಬಾದ್. ಸರಿಯಾದ ಉತ್ತರ ಸಿ ಆಪ್ಷನ್ ಶ್ರೀಹರಿಕೋಟ. ಏಳನೇ ಪ್ರಶ್ನೆ, ಕಲ್ಲಿನ ರಥ ಕರ್ನಾಟಕದಲ್ಲಿ ಎಲ್ಲಿದೆ? ಆಪ್ಷನ್ಗಳು: ಎ ಬೇಲೂರು, ಬಿ ಬಾದಾಮಿ, ಸಿ ಹಂಪಿ, ಡಿ ಐಹೊಳೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹಂಪಿಯಲ್ಲಿ ಕಲ್ಲಿನ ರಥವಿದೆ. ಎಂಟನೇ ಪ್ರಶ್ನೆ, ತಾಳಗುಂದ ಶಾಸನವು ಯಾವ ರಾಜವಂಶದ ಬಗ್ಗೆ ಮಾಹಿತಿ ನೀಡುತ್ತದೆ? ಆಪ್ಷನ್ಗಳು: ಎ ಕದಂಬರು, ಬಿ ರಾಷ್ಟ್ರಕೂಟರು, ಸಿ ಹೊಯ್ಸಳರು, ಡಿ ಚಾಲುಕ್ಯರು. ಸರಿಯಾದ ಉತ್ತರ ಆಪ್ಷನ್ ಎ ಕದಂಬರ ಬಗ್ಗೆ ಮಾಹಿತಿ ನೀಡುತ್ತದೆ. ಒಂಬತ್ತನೇ ಪ್ರಶ್ನೆ, ಬನವಾಸಿಯ ಪ್ರಾಚೀನ ಹೆಸರೇನು? ಆಪ್ಷನ್ಗಳು: ಎ ವೈಜಯಂತಿ, ಬಿ ಕಿಷ್ಕಿಂಧೆ, ಸಿ ಪನ್ನಾಟ, ಡಿ ಕಿಸುಕಾಡು. ಸರಿಯಾದ ಉತ್ತರ ಆಪ್ಷನ್ ಎ ವೈಜಯಂತಿ. ಹತ್ತನೇ ಪ್ರಶ್ನೆ, ಹೊಯ್ಸಳರ ಪ್ರಸಿದ್ಧ ದೊರೆ ವಿಷ್ಣುವರ್ಧನನ ಮೂಲ ಹೆಸರೇನು? ಆಪ್ಷನ್ಗಳು: ಎ ಸೋಮೇಶ್ವರ, ಬಿ ವೀರಬಲ್ಲಾಳ, ಸಿ ನರಸಿಂಹ, ಡಿ ಬಿಟ್ಟಿದೇವ. ಸರಿಯಾದ ಉತ್ತರ ಆಪ್ಷನ್ ಡಿ ಬಿಟ್ಟಿದೇವ. 11ನೇ ಪ್ರಶ್ನೆ, ರಾಷ್ಟ್ರಕೂಟರ ಪ್ರಸಿದ್ಧ ಕೈಲಾಸನಾಥ ದೇವಾಲಯ ಎಲ್ಲಿದೆ? ಆಪ್ಷನ್ಗಳು: ಎ ಐಹೊಳೆ, ಬಿ ಎಲ್ಲೋರ, ಸಿ ಹಂಪಿ, ಡಿ ಬಾದಾಮಿ. ಸರಿಯಾದ ಉತ್ತರ ಆಪ್ಷನ್ ಬಿ ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯವಿದೆ. 12ನೇ ಪ್ರಶ್ನೆ, ಕಪ್ಪೆ ಆರ್ಯಭಟನ ಶಾಸನ ಕರ್ನಾಟಕದಲ್ಲಿ ಎಲ್ಲಿ ದೊರೆತಿದೆ? ಆಪ್ಷನ್ಗಳು: ಎ ಮೈಸೂರು, ಬಿ ಹಾಸನ, ಸಿ ಬಾಗಲಕೋಟೆ, ಡಿ ಶಿವಮೊಗ್ಗ. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಗಲಕೋಟೆಯಲ್ಲಿ ದೊರೆತಿದೆ. 13ನೇ ಪ್ರಶ್ನೆ, ಕರ್ನಾಟಕದ ಯಾವ ರಾಜ್ಯ ಮನೆತನವು ಚಿನ್ನದ ನಾಣ್ಯಗಳ ಬಗ್ಗೆ ಹೆಚ್ಚು ಪ್ರಸಿದ್ಧಿಯಾಗಿದೆ? ಆಪ್ಷನ್ಗಳು: ಎ ಚಾಲುಕ್ಯರು, ಬಿ ಕದಂಬರು, ಸಿ ವಿಜಯನಗರ ಸಾಮ್ರಾಜ್ಯ, ಡಿ ಗಂಗರು. ಸರಿಯಾದ ಉತ್ತರ ಆಪ್ಷನ್ ಸಿ ವಿಜಯನಗರ ಸಾಮ್ರಾಜ್ಯ. 14ನೇ ಪ್ರಶ್ನೆ, ಲೋಕಪಾವನಿ ಯಾವ ನದಿಯ ಉಪನದಿಯಾಗಿದೆ? ಆಪ್ಷನ್ಗಳು: ಎ ಕೃಷ್ಣ, ಬಿ ಕಾವೇರಿ, ಸಿ ತುಂಗಭದ್ರ, ಡಿ ಮಲ್ಲಪ್ರಭಾ. ಸರಿಯಾದ ಉತ್ತರ ಆಪ್ಷನ್ ಕಾವೇರಿ ನದಿಯ ಉಪನದಿಯಾಗಿದೆ. 15ನೇ ಪ್ರಶ್ನೆ, ಯಾವ ಗಂಡು ಜೀವಿಯು ಮರಿಯನ್ನು ಹಾಕುತ್ತದೆ? ಆಪ್ಷನ್ಗಳು: ಎ ಶಾರ್ಕ್, ಬಿ ತಿಮಿಂಗಿಲ, ಸಿ ಸಮುದ್ರ ಕುದುರೆ, ಡಿ ಜೆಲ್ಲಿಫಿಶ್. ಸರಿಯಾದ ಉತ್ತರ ಆಪ್ಷನ್ ಸಿ ಸಮುದ್ರದ ಕುದುರೆ
ಮರೆಯಾಕುತ್ತದೆ. 16ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಯುದ್ಧ ಯಾವುದು? ಆಪ್ಷನ್ಗಳು: ಎ ಪ್ಲಾಸಿ ಕದನ, ಬಿ ಬಕ್ಸರ್ ಕದನ, ಸಿ ತಾಳಿಕೋಟೆ ಕದನ, ಡಿ ಪಾಣಿಪಟ್ ಕದನ. ಸರಿಯಾದ ಉತ್ತರ ಆಪ್ಷನ್ ಸಿ ಪಾಣಿಪಟ್ ಕದನ. ಇಷ್ಟು GKಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.